ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಇಡೀ ಕರ್ನಾಟಕದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಆಫ್ಟರ್ ಅ ಲಾಂಗ್ ಸ್ಟ್ರಗಲ್, Yes. ತುಂಬ ದೊಡ್ಡ ಶ್ರಮದ ನಂತರ ಒಂದು ಕಡೆ ಆಮೇಲೆ IAS ಮಾಡಬೇಕಾದ್ರೆ 8 ಅವರ್ 10 ಅವರ್ ಮನೇಲಿ ಲಾಕ್ ಮಾಡ್ಕೊಂಡ್ಬಿಡ್ತೀವಿ ನಾವು ಅನ್ನೋರನ್ನ ನಾನು ಕೇಳಿದ್ದೀನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಹೊರ ಪ್ರಪಂಚದ ಜೊತೆನೇ ಕಾಂಟ್ಯಾಕ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋರ್ನು ಕೇಳಿದ್ದೀನಿ ನಾನು. ಆದರೆ ನೀವು ಒಂದು ಕಡೆ ಕೆಲಸನೂ ಮಾಡ್ತಿದ್ರಿ, ಮತ್ತೊಂದು ಕಡೆ UPSCಗೆ ಪ್ರಿಪರೇಷನು ಮಾಡಿದ್ರಿ, ರಾಜ್ಯಕ್ಕೆ ಮೊದಲು ಬಂದಿದ್ದೀರಿ. ಇಟ್ ಫೀಲ್ಸ್ ಎಕ್ಸೈಟೆಡ್, ರೋಮಾಂಚನ ಅಂತ ಅನ್ಸುತ್ತೆ ನಿಮ್ಮ ಜರ್ನಿ. ಡೆಫಿನೆಟ್ಲಿ ಮ್ಯಾಮ್. ಆಗಲೇ ನೀವು ಹೇಳ್ದಂಗೆ ಎಸ್, ಇಟ್ ಈಸ್ ವೆರಿ UPSC ಅನ್ನೋದು ತುಂಬ ಡಿಫಿಕಲ್ಟ್ ಎಕ್ಸಾಮ್. ಅಫ್ಕೋರ್ಸ್ ಭಾಳಷ್ಟು ಸೋಷಿಯಲ್ ಲೈಫ್ನ ಕಟ್ ಡೌನ್ ಮಾಡಬೇಕಾಗತ್ತೆ, 8 ರಿಂದ 10 ಅವರ್ ಕನ್ಸಿಸ್ಟೆಂಟಾಗಿ ಓದಬೇಕಾಗತ್ತೆ. ಆ್ಯಂಡ್ ಅದೆಲ್ಲ ಇಟ್ಕೊಂಡು ವಿತ್ ಜಾಬ್ ಮಾಡೋದು ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಬಟ್ ಭಾಳ ಖುಷಿ ಆಗ್ತಿದೆ ಬಿಕಾಸ್ ನನ್ನ ಕೊನೆಯ ಪ್ರಯತ್ನ ಇತ್ತು. ಸೊ 6ನೇ ಮತ್ತು ಕೊನೆಯ ಪ್ರಯತ್ನ. ಎಲ್ಲ ಆಲ್ಮೋಸ್ಟ್ ಹೋಪ್ಸ್ ಕಳ್ಕೊಂಡಾಗ ಲಾಸ್ಟಲ್ಲಿ ಇದೊಂದು ಕೊನೆಯ ಅವಕಾಶ ಇದ್ದಾಗ ಅದನ್ನು ಐ ಗಿವ್ ಮೈ ಬೆಸ್ಟ್. ಆ್ಯಂಡ್ ಫೈನಲಿ ಒಂದು ಆಲ್ ಇಂಡಿಯಾ ರ್ಯಾಂಕ್ 53 ಆ್ಯಂಡ್ ಸ್ಟೇಟ್ಗೆ ಫಸ್ಟ್ ಬರೋದಂತೂ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇಟ್ ಈಸ್ ಲೈಕ್ ಅ ಡ್ರೀಮ್, ಸ್ಟಿಲ್ ಅ ಡ್ರೀಮ್. ವಾಸ್ ಇಟ್ ಅ ಗೂಸ್ ಬಂಪ್ಸ್, ಎಕ್ಸೈಟ್ಮೆಂಟ್, ಎಮೋಷ್ನಲ್? ರಿಸಲ್ಟ್ ನೋಡಿದ ಆ ಕ್ಷಣ ಹೇಗಿತ್ತು ಕಿರಣ್ ಅವರಿಗೆ? ಇಲ್ಲ ಅಂದರೆ ಲೈಕ್ 6 ವರ್ಷ 7 ವರ್ಷದಿಂದ ಪ್ರಿಪೇರ್ ಮಾಡ್ತಿದ್ದೆ ಸತತವಾಗಿ. ಪ್ರತಿ ಸಲ ವಿಫಲ್ಗೊಡ್ತಿದ್ದೆ, ಪ್ರತಿ ಸಲ ಆ ಫೇಲಿಯರ್ ನೋಡಿದ್ದೀನಿ, ಪ್ರತಿ ಸಲ ಆ ಒಂದು ಪೇನ್ ಅನುಭವಿಸ್ತಿದ್ದೀನಿ. ಬಟ್ ಫೈನಲಿ ಆ ರಿಸಲ್ಟ್ ಲಿಸ್ಟಲ್ಲಿ ಹೆಸರು ನೋಡಿದಾಗ ಅದು ನಂಬಕ್ಕಾಗ್ತಿಲ್ಲ. ಬಿಕಾಸ್ ಪ್ರತಿ ಸಲ ಸರ್ಚ್ ಮಾಡಿದಾಗ ಸಾರಿ ನೋ ರಿಸಲ್ಟ್ ಫೌಂಡ್ ಅಂತ ಬರೋದು. ಈ ಸಲ ಫೈನಲಿ ಹೆಸರಿದ್ದಾಗ ಅದು ನನಗೆ ಒಂಥರ ನಂಬಕ್ಕಾಗ್ತಿಲ್ಲ ಡೆಫಿನೆಟ್ಲಿ. ಸೊ ಇಟ್ ವಾಸ್ ವೆರಿ ಮೆಮೊರೇಬಲ್ ಡೇ ಫಾರ್ ಅ ಲಾಂಗ್ ಟೈಮ್. ಅದು ನಾನು ನೆನ್ಪಿಟ್ಕೋತೀನಿ ಡೆಫಿನೆಟ್ಲಿ. ನಾವು ಗ್ರ್ಯಾಜುಯೇಷನ್ನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಟ್ರೇ ಮನೆಯವರ ಉತ್ಸಾಹ ನೋಡೋದಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳಿದ್ದಾಗ 10th ಸ್ಟ್ಯಾಂಡರ್ಡ್ SSLC ಬೋರ್ಡ್ ಎಕ್ಸಾಮ್ನಲ್ಲಿ ಏನಾದರೂ ಸ್ಕೂಲ್ಗೆ ಫಸ್ಟ್ ಬಂದುಬಿಟ್ರೆ ಉತ್ಸಾಹ ನೋಡೋಕ್ಕಾಗೋದಿಲ್ಲ. ಅಂದರೆ ಮಗನ ಆ ಸೆಲೆಬ್ರೇಷನ್ ಮೋಡೇ ಬೇರೆ ಇರುತ್ತೆ. ಹೇಗಿತ್ತು ತಂದೆ ತಾಯಿದು? ಇಡೀ ಕರ್ನಾಟಕಕ್ಕೆ ಮೊದಲು ಬಂದ್ರಿ ನೀವು. ಹೌದು, ಇಲ್ಲ ಅದೊಂಥರ ಹಬ್ಬದ ವಾತಾವರಣನೇ. ರಿಸಲ್ಟ್ ಬಂದ ತಕ್ಷಣ ನನ್ನ ತಂದೆಗೆ ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಆಲ್ ಇಂಡಿಯಾ ರ್ಯಾಂಕ್ 53 ಬಂದಿದೆ, ಫೈನಲಿ IAS ಆಗಿದ್ದೀನಿ ಅಂತ. ಅವರು ನಂಬಕ್ಕಾಗಲಿಲ್ಲ ಅವ್ರಿಗೆ. ಸೊ ಯಾಕಂದರೆ ಭಾಳ ಇದು UPSC ಅನ್ನೋದು ಒಂದು ಸಮಾಜದ ಕನಸು ಮ್ಯಾಮ್. ಸೊ ನಾನು ಬಂದಿರೋದು ಒಂದು ತುಂಬ ಚಿಕ್ಕ ಹಳ್ಳಿಯಿಂದ. ಸೊ ಆ ಹಳ್ಳಿನಲ್ಲಿ ಪ್ರತಿ ಸಲ ಊರಿಗೆ ಹೋದಾಗೆಲ್ಲ ಕೇಳೋರು IAS ಯಾವಾಗ ಆಗ್ತೀಯಾ? ಅವ್ರಿಗಷ್ಟೇ ಗೊತ್ತು ನಾನು ಓದ್ತಿದ್ದೀನಿ, ಏನೋ UPSCಗೆ ಓದ್ತಿದ್ದೀನಿ ಅಂತ. ಸೊ ಆ ಒಂದು ಖುಷಿ ಇತ್ತು ಎಲ್ರಿಗೂ. ಆ್ಯಂಡ್ ಮುಗಿಸ್ಕೊಂಡು ಊರಿಗೆ ಯಾವಾಗ ಹೋದೆ 2 ದಿನ ಬಿಟ್ಟು, ಹಬ್ಬದ ವಾತಾವರಣನೇ ಒಂಥರ ಏನು ಬೇಸಿಗೆ ಇದರಲ್ಲೇ ದೀಪಾವಳಿ ಆದಂಗೆ ಆಯಿತು ನಮ್ಮ ಊರಲ್ಲಿ. ಉತ್ತರ ಕರ್ನಾಟಕದ ಯುವಕರಿಗಿದೆಯಲ್ಲ, ನೀವು ಅತಿ ದೊಡ್ಡ ಸ್ಫೂರ್ತಿ ಆಗಿಬಿಡ್ತೀರ ಅದೇ ವಿಷಯಕ್ಕೆ. ಯಾಕೆಂದರೆ ಉತ್ತರ ಕರ್ನಾಟಕದ ಸಮಸ್ಯೆ ಏನಂದರೆ ಕೆಲಸ ಮತ್ತು ಎಜುಕೇಷನ್ ಎರಡಕ್ಕೂ ಅವರು ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾಗತ್ತೆ. ಇವಾಗ ಏನೇ ಬದಲಾವಣೆಗಳಾಗಿದ್ರೂ ಕೂಡ ಇಟ್ಸ್ ನಾಟ್ ಎನಫ್. ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ ಸಾಕಿಲ್ಲ ಇನ್ನೂ. ಅಂಥವರಿಗೆ ನೀವು ಒಂದು ದೊಡ್ಡ ಸ್ಫೂರ್ತಿ ಆಗಿಬಿಟ್ಟಿರ್ತೀರ. ಸೊ ಬೀಯಿಂಗ್ ಅ ಯಂಗ್ ಫೇಸ್, ಇಡೀ ರಾಜ್ಯಕ್ಕೆ ಮೊದಲು ಬಂದಿದ್ದು, ಇಡೀ ದೇಶದಲ್ಲಿ 53ನೇ ಸ್ಥಾನ. ಆ್ಯಸ್ ಅ ಕಿರಣ್ ನೀವು ಹೇಗೆ ನೋಡ್ತೀರಾ ನಿಮ್ಮನ್ನು ನೀವು? ಇಲ್ಲ, ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಎಸ್, ಈಗ ರ್ಯಾಂಕ್ ಬಂದಿದ್ದು ಒನ್ ಥಿಂಗ್, ಬಟ್ ಐ ಥಿಂಕ್ ರಿಯಲ್ ಚಾಲೆಂಜ್ ಬಿಗಿನ್ಸ್ ನಾವು, ರಿಯಲ್ ಟೆಸ್ಟ್ ಬಿಗಿನ್ಸ್ ನಾವು. ಭಾಳಷ್ಟು ಜವಾಬ್ದಾರಿ ಇರುವಂಥ ಸ್ಥಾನ ಇದು. ಆ್ಯಂಡ್ ನೀವಾಗಲೇ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ. ಎಸ್, ಸೊ ಇಟ್ ಈಸ್ ಐ ಫೀಲ್ ಒಂದು ಅಪಾರ್ಚುನಿಟಿ ನನಗೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಹೋಮ್ ಕ್ಯಾಡರ್ ಸಿಕ್ಕರೆ ನನಗೆ ಇಲ್ಲಿ ಭಾಳಷ್ಟು ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಆ್ಯಂಡ್ ಈ ಉತ್ತರ ಕರ್ನಾಟಕ, ಎಸ್ಪೆಷಲಿ ಐ ಕಮ್ ಫ್ರಮ್ ಬೆಳಗಾವಿ. ಸೊ ಅಲ್ಲಿರೋ ಸಮಸ್ಯೆಗಳನ್ನ ನೋಡಿದ್ದೀನಿ ಕ್ಲೋಸ್ ಕ್ವಾರ್ಟರ್ಸಿಂದ. ಸೊ ಅದು ಡೆಫಿನೆಟ್ಲಿ ನನಗೆ ಒಂದು ಮೋಟಿವೇಶನ್ ಆ್ಯಂಡ್ ಬ್ಯಾಕ್ ಆಫ್ ದ ಮೈಂಡ್ ಕಾನ್ಸ್ಟೆಂಟ್ಲಿ ಇರುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಬಿಲೀವ್, ದಟ್ ಭಾಳಷ್ಟು ಜನ ಕರ್ನಾಟಕದಿಂದ ರೀಪ್ರೆಸೆಂಟೇಷನ್ ಬರಬೇಕು. ಆವಾಗಲೇ ಕರ್ನಾಟಕ ಆನ್ ದಿ ಮ್ಯಾಪ್ ಆಫ್ ದಿ ವರ್ಲ್ಡ್, ಆನ್ ದಿ ಮ್ಯಾಪ್ ಆಫ್ ಇಂಡಿಯಾ ರಿಪ್ರೆಸೆಂಟ್ ಆಗಬೇಕು, ಎಸ್ಪೆಷಲಿ ಉತ್ತರ ಕರ್ನಾಟಕ. ಸೊ ಇಟ್ ಈಸ್ ವಿಕ್ಟ್ರಿ ಫಾರ್ ಉತ್ತರ ಕರ್ನಾಟಕ. ಆ್ಯಂಡ್ ಐ ಹೋಪ್ ಇನ್ನು ಭಾಳಷ್ಟು ಜನಕ್ಕೆ ಇದು ಸ್ಫೂರ್ತಿ ಆಗಲಿ, ಮಾದರಿ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. 6 ಸಲ ಪ್ರಯತ್ನ ಪಟ್ರಿ, ಕೊನೆ ಆ್ಯಂಡ್ 6ನೇ ಸಲ ಇಡೀ ರಾಜ್ಯಕ್ಕೆ ಮೊದಲು ಬಂದ್ರಿ. UPSC ಈಸ್ ಡಿಫಿಕಲ್ಟ್ ನಟ್ ಟು ಕ್ರ್ಯಾಕ್ ಅಂತ ಬಹಳ ಜನ ಅಂತಲೇ ಇರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅದು ನಿಜಾನೂ ಕೂಡ. ಐ ಥಿಂಕ್ ಒಂದು ವರ್ಷಕ್ಕೆ ಒಂದು 15 ಲಕ್ಷ ಜನ ಮೊದಲಿಗೆ ಎಂಟ್ರೆನ್ಸ್ ಎಕ್ಸಾಮ್ನ ಮಾಡ್ತಾರೆ. ಅದರಲ್ಲಿ 500ರಿಂದ 1000 ಜನ ಸೆಲೆಕ್ಟ್ ಆಗ್ತಾರಾ? ಎಸ್, ಈ ಸಲ 958 ಮ್ಯಾಮ್. ಸೊ 1000 ಜನ, ರಫ್ಲಿ 1000 ಜನ. 180.
ಡೆಫಿನೆಟ್ಲಿ ಟಫ್ ನಟ್ ಟು 0.1% ಅಷ್ಟೇ ಡೆಸಿಮಲ್ಸಲ್ಲಿ ಇರುತ್ತೆ ಮ್ಯಾಮ್. ಸೊ ಕಾಂಪಿಟೇಷನ್ ಇಸ್ ಇಂಟೆನ್ಸ್. ಆಮೇಲೆ ಈ ಪ್ಯಾಟರ್ನು ಹಂಗೆ ಇದೆ. ನೀವು ಪ್ರಿಲಿಮ್ಸ್ ಪಾಸಾಗಿ ಮೇನ್ಸಲ್ಲಿ ಹೋಗಿದ್ರಿ, ಮೇನ್ಸಲ್ಲಿ ಫೇಲ್ ಆದರೆ ಮತ್ತೆ ಪುನಃ ಪ್ರಿಲಿಮ್ಸಿಂದನೇ ಶುರು ಮಾಡಬೇಕು. ಇಂಟರ್ವ್ಯೂ ತನಕ ಹೋಗಿ ಅಲ್ಲಿ ಫೇಲ್ ಆದ್ರೂ ಮತ್ತೆ ಮುಂದಿನ ಅಟೆಂಪ್ಟ್ ನೀವು ಪ್ರಿಲಿಮ್ಸಿಂದನೇ ತೆಗಿಬೇಕು. ಇಂಟರ್ವ್ಯೂನಲ್ಲಿ ಫೇಲ್ ಆದ್ರೂ ಮತ್ತೆ ನೀವು ಪುನಃ ಬರೀಬೇಕು. ಲೆಟ್ಸ್ ಎ ಲೋವರ್ ಯಾವುದೋ ಸರ್ವಿಸ್ ಸಿಕ್ಕಿದೆ, ರೈಲ್ವೇಸ್ ಅಥವಾ ಡಿಫೆನ್ಸ್, ನನಗೆ IAS ಆಗಬೇಕಂತ ಮತ್ತೆ ಪ್ರಯತ್ನ ಮಾಡಿದ್ರು ಮತ್ತೆ ಪ್ರಿಲಿಮ್ಸಿಂದನೇ ಬರೀಬೇಕು. ಸೊ by number of applications and also by the pattern of this examination, definitely very challenging examination, one of the difficult examinations, not just in India but of course in the world also. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ನ್ಯಾಯಮೂರ್ತಿಗಳು UPSC ಎಕ್ಸಾಮನ್ನು ಮೆನ್ಷನ್ ಮಾಡಿದ್ರು. UPSC ಎಕ್ಸಾಮನ್ನು ಹಿಂಗೆ ಕಂಡಕ್ಟ್ ಮಾಡಬಹುದು ಅನ್ನೋದಾದರೆ ನೀಟ್ ಎಕ್ಸಾಮ್ಸ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ. ಹೆಂಗಿರುತ್ತೆ ಎಕ್ಸಾಮ್ಸ್? ಐ ಥಿಂಕ್ ಇದೊಂದು ಡೆಫಿನೆಟ್ಲಿ UPSC ಅದಕ್ಕೆ ಏನಂತಾರೆ ಮ್ಯಾಮ್, ಪ್ರೈಡ್ ತೊಗೋಬೇಕು ಈ ವಿಷಯದಲ್ಲಿ. ಬಿಕಾಸ್ ದ ವೇ ಕನ್ಸಿಸ್ಟೆಂಟ್ಲಿ ಪ್ರತಿ ವರ್ಷ ಫಿಕ್ಸ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇರುತ್ತೆ. ಇದೇ ಡೇಟ್ಗೆ ಮುಂಚೆನೇ, ಒಂದು ವರ್ಷಕ್ಕಿಂತ ಮುಂಚೆನೇ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಿಟ್ಟಿರ್ತಾರೆ. ಸೊ ಪ್ರಿಲಿಮ್ಸ್ ಇದೇ ದಿನಾಂಕಕ್ಕೆ ಆಗುತ್ತೆ, ಮೇನ್ಸ್ ಇದೇ ಒಂದು ವೀಕೆಂಡಲ್ಲಿ ಆಗುತ್ತೆ, ಇಂಟರ್ವ್ಯೂ ಲಿಸ್ಟ್ ಪರ್ಫೆಕ್ಟಾಗಿ ಬಿಟ್ಟಿರ್ತಾರೆ. ಯಾವುದೇ ಚೇಂಜಸ್, ಎಂಥ ಕೋವಿಡ್ ಇದ್ದಾಗಲೂ ಮ್ಯಾಮ್ ಪರ್ಫೆಕ್ಟಾಗಿ ಈವನ್ ವಿತ್ ಕೋವಿಡ್ ಮಾಸ್ಕ್ ಎಲ್ಲ ಹಾಕ್ಕೊಂಡು ಅದೇ ದಿನ ಮಾಡಿದ್ರು ಅವರು. ಇಲ್ಲಿ ತನಕ ಒಂದು ದಿನನೂ ಯಾವುದೇ ಥರ ಪೇಪರ್ ಲೀಕ್ಸ್ ಆಗಲಿ, ಏನೂ ಥರ ಮ್ಯಾಲ್ ಪ್ರಾಕ್ಟೀಸಸ್ ಆಗಲಿ ಯಾವತ್ತೂ UPSC ಎಕ್ಸಾಮಿನೇಷನ್ ನ್ಯೂಸಲ್ಲಿ ಕಂಡು ಬರೋಲ್ಲ. ಸೊ ಐ ಥಿಂಕ್ ಅಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ಒಂಥರ ಬೆಸ್ಟ್ ಪ್ರಾಕ್ಟೀಸಸ್ ಮಾಡೆಲ್ ಅನ್ನಬೇಕು. ಆ್ಯಂಡ್ ಇಟ್ ಈಸ್ ಅ ಮಾದರಿ ಬೇರೆ ಎಕ್ಸಾಮ್ಸ್ಗೂ. ಸೊ ಡೆಫಿನೆಟ್ಲಿ ಅದನ್ನು ನಾವು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅ ಲಾಟ್. ಆ್ಯಂಡ್ ಐ ಥಿಂಕ್ ಆ ಒಂದು ನಂಬಿಕೆ ಏನಿದೆ ಈವನ್ ಹುಡುಗರಿಗೆ, ಆಸ್ಪಿರೆಂಟ್ಸ್ಗೆ, ಐ ಥಿಂಕ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಇಷ್ಟು ಜನ ಪ್ರತಿ ವರ್ಷ ಅದಕ್ಕೆ ಅಪ್ಲೈ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅಂದರೆ UPSCಯಲ್ಲಿ ಗೆದ್ದು ಅಧಿಕಾರ ಹಿಡಿಯುವಂಥವರು ದೇಶ ಆಳುವಂಥ ಅಧಿಕಾರಿಗಳಾಗ್ತಾರೆ. ಅಫ್ಕೋರ್ಸ್ ರಾಜಕಾರಣಿಗಳು ಇರ್ತಾರೆ, ಅವರ ಹಿಂದೆ ನಿಂತು ಕೆಲಸ ಮಾಡೋರು, ಒಂದು ಯಾವುದೇ ಯೋಜನೆನ ತಯಾರು ಮಾಡೋರು, ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಎಲ್ಲರೂ ಇವರೇ ಆಗಿರ್ತಾರೆ. ಸೊ ದೇಶಕ್ಕೆ ಬೇಕಾಗಿರೋ ಆ ಸ್ಟ್ರಾಂಗ್ ಪರ್ಸ್ನಾಲಿಟೀಸನ್ನು UPSC ಕ್ರಿಯೇಟ್ ಮಾಡಿ ಕೊಡುತ್ತೆ. ಹೌ ವಿಲ್ ಬಿ ದ ಕಾಂಪಿಟೇಷನ್ ಹೇಗಿರುತ್ತೆ? ತುಂಬ ಬುದ್ಧಿವಂತರು ಸೋಲೋದು ಸಾಧ್ಯತೆಗಳು ಬಹಳ ಇದೆ. ಅಂದರೆ ಐ ನೋ ಎವ್ರಿಥಿಂಗ್ ಅನ್ನೋರು ಕೂಡ ಪ್ರಿಲಿಮ್ಸಲ್ಲಿ ಸೋತೋಗಿರ್ತಾರೆ, ಮೇನ್ಸಲ್ಲಿ ಸೋತೋಗಿರ್ತಾರೆ, ಅಥವಾ ಇಂಟರ್ವ್ಯೂ ಅಲ್ಲಿ ಸೋತೋಗಿರ್ತಾರೆ. ಏನು ಬೇಕು UPSC ಮಾಡಬೇಕು ಅಂದರೆ? ಇಲ್ಲ, ಇದು ಒಳ್ಳೆ ಪಾಯಿಂಟ್ನ ನೀವು ರೈಸ್ ಮಾಡಿದ್ರಿ. ಭಾಳಷ್ಟು ಜನ ಅನ್ಕೋತಾರೆ UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಭಾಳ ಇಂಟೆಲಿಜೆಂಟ್ ಇರಬೇಕು. ಸೊ ಇಲೈಟ್ ಕಾಲೇಜಸ್ಸಿಂದ, IITs, NITs, ಏಮ್ಸಿಂದನೇ ಪಾಸ್ ಆಗಿರ್ಬೇಕು ಅಂಥವ್ರಿಗೆ, ಬೆಸ್ಟ್ ಕೋಚಿಂಗಿಂದನೇ ಆಗಿರಬೇಕು. ಐ ಗಿವ್ ಮೈ ಓನ್ ಎಕ್ಸಾಂಪಲ್. ಫಸ್ಟ್ ಆಫ್ ಆಲ್ ಒಂದು Tier 2 ಇಂಜಿನಿಯರಿಂಗ್ ಕಾಲೇಜಿಂದ ಪಾಸ್ ಆದವನು, ನಾಟ್ NIT, IIT, ಯಾವುದೇ ಥರ ಕೋಚಿಂಗ್ ತೊಗೊಂಡಿಲ್ಲ, ಸೆಲ್ಫ್ ಸ್ಟಡಿ ಕಂಪ್ಲೀಟ್ಲಿ ಮಾಡಿದ್ರು. ಸೊ ಐ ಫೀಲ್ ಮ್ಯಾಮ್ ದಿಸ್ ಎಕ್ಸಾಮ್ ಈಸ್ ಫಾರ್ ಎವ್ರಿ ಒನ್, ಬಟ್ ದಿಸ್ ಎಕ್ಸಾಮ್ ಈಸ್ ಡಿಫಿಕಲ್ಟ್, ಡೆಫಿನೆಟ್ಲಿ ಡಿಫಿಕಲ್ಟ್, ಚಾಲೆಂಜಿಂಗ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಟಾಸ್ಕ್. ಸೊ ಈ ಎಕ್ಸಾಮಿಗೆ ಬೇಕಾಗಿರೋದು ಕನ್ಸಿಸ್ಟೆನ್ಸಿ ಆಫ್ ಹಾರ್ಡ್ ವರ್ಕ್ ಮಾಡೋಕ್ಕೆ ಜನ ರೆಡಿ ಇದ್ದಾರೆ, ಹುಡುಗರು ರೆಡಿ ಇದ್ದಾರೆ, ಆಸ್ಪಿರೆಂಟ್ಸ್. ಬಟ್ ಫಾರ್ ವಾಟ್ 6 months 1 year. ಸೊ ಅಲ್ಲಿ ಈ ಟಾಪರ್ಸ್ ಏನಿರ್ತಾರೆ, ಗೋಲ್ಡ್ ಮೆಡಲಿಸ್ಟ್, ಅವರು ಒಂದು ವರ್ಷಕ್ಕೆ, ಬಿಕಾಸ್ ನೀವು ಹೇಳಿದ್ರಲ್ಲ ಐ ನೋ ಇಟ್ ಎವ್ರಿಥಿಂಗ್, ಆ ಮೆಂಟಾಲಿಟಿಯಿಂದ ಬಂದಿರ್ತಾರೆ. ಸೊ ಒಂದು ಫೇಲಿಯರ್ ನೋಡಿದ ತಕ್ಷಣ ಅವರು ಮತ್ತೆ ಅದನ್ನು ಪುನಃ ಕೊಡೋಕ್ಕೆ ರೆಡಿ ಇರಲ್ಲ. ಎಸ್, ಬಟ್ ಒಬ್ಬ ಆವ್ರೇಜ್ ಆಸ್ಪಿರೆಂಟ್ ಅವನಿಗೆ ಛಲ ಭಾಳ ಇರುತ್ತೆ, ಅವನಿಗೆ ಫೇಲಿಯರಿಂದ ಹೆದರಲ್ಲ. ಆ ಫೇಲಿಯರ್ನ ಒಂಥರ ಮತ್ತೆ ಸ್ಪಿರಿಟಾಗಿ, ಗುಡ್ ಸ್ಪಿರಿಟಲ್ಲಿ ತೊಗೋತಾನೆ, ಮತ್ತೆ ಪುನಃ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಪ್ರತಿ ವರ್ಷ ಭಾಳ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ಸಿಂದ, ಮೋಸ್ಟ್ ಹಂಬಲ್ ಬ್ಯಾಕ್ಗ್ರೌಂಡ್ಸಿಂದ ಪ್ರತಿ ವರ್ಷ ಅಕ್ರಾಸ್ ದ ಕಂಟ್ರಿ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಐ ಥಿಂಕ್ ದಿಸ್ ಎಕ್ಸಾಮ್ ಈಸ್ ಫಾರ್ ಎವ್ರಿ ಒನ್, ಬಟ್ ಇಟ್ ರಿಕ್ವೈರ್ಸ್ ಡೆಡಿಕೇಶನ್, ಇಟ್ ರಿಕ್ವೈರ್ಸ್ ಕನ್ಸಿಸ್ಟೆನ್ಸಿ ಆಫ್ ಹಾರ್ಡ್ ವರ್ಕ್. ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳೋ ಪ್ರಶ್ನೆ ಇದು, IAS ಯಾರು ಮಾಡಬಹುದು? ಬೇಸಿಕ್ ಕ್ವಾಲಿಫಿಕೇಷನ್ಸ್ ಏನಿರಬೇಕು? ದುಡ್ಡು ಎಷ್ಟಿರಬೇಕು? ಸಿ ಮ್ಯಾಮ್, ಫಸ್ಟ್ ಆಫ್ ಆಲ್ ಅಫಿಷಿಯಲಿ ನೋಟಿಫಿಕೇಶನ್ ಪ್ರಕಾರ 21 yearsಯಿಂದ ಒಬ್ಬ ಗ್ರ್ಯಾಜುಯೇಟ್ ಫೈನಲ್ ಇಯರಿಂದನೇ ಈ ಎಕ್ಸಾಮ್ ಪದವೀಧರ ಆಗಿರಬೇಕು. ಪದವೀಧರ, ಎಸ್, ಇನ್ ಎನಿ ಡಿಸಿಪ್ಲಿನ್ ವಿತ್ 60% ಆಫ್ ಫೈನಲ್ ಪರ್ಸೆಂಟೇಜ್, 60% ಪಾಸ್ ಆಗಿ, ಇರ್ರೆಸ್ಪೆಕ್ಟ್ ಆಫ್ ಯಾವುದೇ ಡಿಸಿಪ್ಲಿನಲ್ಲಿ ಇರ್ಬೋದು. ಇದು ಬೇಸಿಕ್, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ, ಎಸ್, ಇದು ಬೇಸಿಕ್ ರಿಕ್ವೈರ್ಮೆಂಟ್. ಅದು ಬಿಟ್ಟರೆ ಲೈಕ್ ಒಬ್ಬ ಜನರಲ್ ಮೆರಿಟ್ ಅಭ್ಯರ್ಥಿಗೆ 6 attempts ಇರುತ್ತೆ, OBCಗೆ 9 attempts ಇರುತ್ತೆ. ಸೊ ಹೀಗೆ ಬೇರೆ ಅಟೆಂಪ್ಟ್ಸ್ ಆಲ್ಸೋ ಕ್ಲಾಸಿಫಿಕೇಷನ್ ಇದೆ. ಇದು ಬಿಟ್ಟರೆ ಯಾರು ಎಲಿಜಿಬಲ್ ಇದ್ದಾರೆ, ಅವ್ರು ಯಾರು ಮಾಡಬೇಕು ಅನ್ನೋದು ಈಸ್ ಮೋರ್ ಇಂಪಾರ್ಟೆಂಟ್. ಐ ಫೀಲ್ ಬರೀ ಇದನ್ನು ಒಂದು ನೌಕರಿ ಥರ, ಒಂದು ಜಾಬ್ ಥರ ನೋಡೋದಾದರೆ
ಇಲ್ಲಿ ನಾನು ಏನು ಹಣ ಮಾಡ್ತೀನಿ, ದುಡ್ಡು ಮಾಡ್ತೀನಿ ಅಂಥವ್ರಿಗೆ ಇದು ಎಕ್ಸಾಮ್ ಅಲ್ಲ. ದಿಸ್ ಎಕ್ಸಾಮ್ ಈಸ್ ಫಾರ್ ಇಟ್ ಈಸ್ ಅಲ್ಟಿಮೇಟ್ಲಿ ಅ ಪಬ್ಲಿಕ್ ಸರ್ವಿಸ್, Indian administrative service, Indian police service. It is not a job, it is not a typical job. So that itself shows it requires much more dedication, ಆ ಒಂದು ಕಂಪ್ಯಾಷನ್ ಬೇಕು, ಪಬ್ಲಿಕ್ ಸರ್ವಿಸ್ ಮಾಡುವಂಥ ಒಂದು ಮೈಂಡ್ಸೆಟ್ ಬೇಕು. ಸೊ ಇಟ್ ಈಸ್ ನಾಟ್, ಯು ಕೆನಾಟ್ ಹ್ಯಾವ್ ಒಂದು ಟಿಪಿಕಲ್ ಮೈಂಡ್ಸೆಟ್, ಜಾಬ್ ಮೈಂಡ್ಸೆಟ್ಟಿಂದ ಬರೋದಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹಂಗೇನಾದರೂ ಪ್ರಾಬಬ್ಲಿ ಏನೋ ಒಂದು ಸ್ವಲ್ಪ ಮೋಟಿವೇಟ್ ಆಗಿ ಯಾರನ್ನು ನೋಡಿ ಒಂದು ವರ್ಷ ತಗೊಳ್ಬೋದು ಅಷ್ಟೇ. ಲೇಟರ್ ಆನ್ ಯು ಕೆನಾಟ್ ಸಸ್ಟೈನ್ ಇನ್ ದಿಸ್. ಏಜ್ ಲಿಮಿಟ್ ಫಾರ್ ಜನರಲ್ ಮೆರಿಟ್ 32, for OBC 35 ma'am, and for SC ST up to 40 years of age. ಅಷ್ಟು ಒಳಗಡೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಅಟೆಂಪ್ಟ್? ಓಕೆ, ಹೇಳಿದ್ರಿ ನೀವು 6-8+ ಇರುತ್ತೆ ಅಂತ. ಓಕೆ, ಈಗ UPSC ಎಕ್ಸಾಮ್ಸ್ ಅನೌನ್ಸ್ಮೆಂಟ್ ಯಾವುದ್ರಲ್ಲಾಗತ್ತೆ, ಯಾವಾಗ ಆಗತ್ತೆ ಅದು? ಟಿಪಿಕಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಹೇಳಿದ್ನಲ್ಲ ಮ್ಯಾಮ್, ಯೂಶಲಿ ಮೇ ತಿಂಗಳ ಕೊನೆಯ ಸಂಡೇ ಏನಿರುತ್ತೆ ಅಲ್ಲಿ ಪ್ರಿಲಿಮ್ಸ್ ಆಗುತ್ತೆ. ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ಅದು ಮುಗಿದ ತಕ್ಷಣ ಒಂದು 15 to 20 ಡೇಸ್ ಒಳಗಡೆ ರಿಸಲ್ಟ್ ಬಿಟ್ಬಿಡ್ತಾರೆ. ರೋಲ್ ನಂಬರ್ಸ್ ಇದ್ದಿದ್ದಂಥ ಒಂದು PDF ಡಾಕ್ಯುಮೆಂಟ್ ಬಿಡ್ತಾರೆ. ಅಲ್ಲಿಂದ ಒಂದು ಹಾಫ್ ಆನ್ ಅವರಲ್ಲಿ ನೇಮ್ ಲಿಸ್ಟ್ನು ಕೂಡ ಬಿಡ್ತಾರೆ, ನೇಮ್ ಆ್ಯಂಡ್ ರೋಲ್ ನಂಬರ್. ಅಲ್ಲಿಂದ 2.5 ತಿಂಗಳಿಗೆ ಮೇನ್ಸ್ ಪರೀಕ್ಷೆ ಆಗುತ್ತೆ, ಮುಖ್ಯ ಪರೀಕ್ಷೆ. ಇಲ್ಲಿ 9 ಪೇಪರ್ಗಳಿರ್ತವೆ. ಇದು ಮುಗಿದ ತಕ್ಷಣ ಅಲ್ಲಿಂದ ಒಂದು 2 ಮಂತ್ಸ್ಗೆ ಮೇನ್ಸ್ ಪರೀಕ್ಷೆ ಯೂಶ್ವಲಿ ಆಗೋದು ಮ್ಯಾಮ್ ಆಗಸ್ಟ್ ಕೊನೆಯ ವೀಕೆಂಡಲ್ಲಿ, 2 ವೀಕೆಂಡಲ್ಲಿ ಆಗುತ್ತೆ. ಅದು ಮುಗಿದ ತಕ್ಷಣ ಅಲ್ಲಿಂದ 2 ಮಂತ್ಸಲ್ಲಿ ಮೇನ್ಸ್ ಪರೀಕ್ಷೆ ರಿಸಲ್ಟ್ ಬಿಡ್ತಾರೆ. ಯೂಶ್ವಲಿ ಅರೌಂಡ್ ನವೆಂಬರ್ ಫಸ್ಟ್ ವೀಕಲ್ಲಿ ಬಿಡ್ತಾರೆ. ಸೊ ಅದು ಬಿಟ್ಟ ತಕ್ಷಣ ಇಂಟರ್ವ್ಯೂ ಕಾಲ್ ಬರುತ್ತೆ. ಇಂಟರ್ವ್ಯೂ ಅರೌಂಡ್ ಡಿಸೆಂಬರ್ ಎಂಡಿಂದ ಆಲ್ಮೋಸ್ಟ್ ಮಾರ್ಚ್ ಫಸ್ಟ್ ವೀಕ್ ತನಕ ಹೋಗುತ್ತೆ. ಮಾರ್ಚ್ ಲೆಟ್ಸ್ ಫಸ್ಟ್ ವೀಕ್ ಮುಗಿದ ತಕ್ಷಣ ಅಥವಾ ಫೆಬ್ರವರಿ ಎಂಡಿಗೆ ಮುಗಿದ ತಕ್ಷಣ 1 ವಾರದಲ್ಲಿ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಪ್ರತಿ ಸಲ ಒಂದು PDF ಲಿಸ್ಟ್ಸ್ ಅಂತಾರೆ. ಆ ಕೊನೆಯ PDF ಲಿಸ್ಟ್ ಏನಂತ ಅದಕ್ಕೆ ಹೋಲಿ PDF ಅಂತೀವಿ ಈ UPSC ಸರ್ಕಲಲ್ಲಿ. ಸೊ ಹೀಗೆ ಪ್ರೊಸೆಸ್ ಇರುತ್ತೆ. ಆ್ಯಂಡ್ ಪಿನ್ ಪಾಯಿಂಟಾಗಿ ಅಕ್ಯುರೇಟಾಗಿ ಏನು ರಿಸಲ್ಟ್ಸ್ ಬಿಡ್ತಾರೆ. ಎಲ್ಲೂ ಈ ಕೋರ್ಟ್ ಸ್ಟೇ ಆಗಲಿ, ಯೂಶ್ವಲಿ KPSC ಅಲ್ಲಿ ಆಗುತ್ತೆ, ಆ ಥರ ಏನೂ ಇರಲ್ಲ. ಸೊ ಆ ಒಂದು ಸರ್ಟನ್ಟಿ ಇದೆ ಎಕ್ಸಾಮ್ಗೆ. ಸೊ ದಟ್ ಆ್ಯಕ್ಚುಲಿ ಏನೋ ಚೇಂಜ್ ಆಗಬಹುದು, ಆ ಭಯ ಇರಲ್ಲ. ಫಿಕ್ಸ್ಡ್ ಟೈಮ್ ಇರುತ್ತೆ, ಟೈಮ್ ಲೈನ್ ಇರುತ್ತೆ. ಆ ಟೈಮ್ ಲೈನ್ ಅಪ್ಲಿಕೇಶನ್ ಹೆಂಗೆ? ಅಪ್ಲಿಕೇಶನ್ಸ್ ಯೂಶ್ವಲಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ನೋಟಿಫಿಕೇಶನ್ ಹೊಡಿಸ್ತಾರೆ. ಯೂಶ್ವಲಿ ನೋಟಿಫಿಕೇಶನ್ ಆಗಲೇ ಮಾತಾಡ್ದಂಗೆ 950 to 1000 ಪೋಸ್ಟ್ಗೆ ಕರೆದಿರ್ತಾರೆ. ಸೊ ಇಟ್ ಈಸ್ ಯೂಶ್ವಲಿ 200 rupees ಅಪ್ಲಿಕೇಶನ್ ಫೀ ಇರುತ್ತೆ. ವುಮನ್ ಮತ್ತು SC ST ಕ್ಯಾಟಗರಿಗೆ ಇಟ್ ಈಸ್ ಎಕ್ಸೆಂಪ್ಟೆಡ್. ಸೊ ಎಲ್ಲಿ ಅಪ್ಲೈ ಅಂದರೆ ಆನ್ಲೈನ್ ಇರುತ್ತಾ? UPSC ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಈಗ ಸ್ವಲ್ಪ ಮೋರ್ ಏನು ಡೀಟೇಲ್ಡ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಮಾಡಿದ್ದಾರೆ. ಸೊ ಅಲ್ಲಿ ಭಾಳಷ್ಟು ಡೀಟೇಲ್ಸ್ ಕೊಡಬೇಕಾಗತ್ತೆ, ಎಜುಕೇಷನ್ ಬ್ಯಾಕ್ಗ್ರೌಂಡ್, ಭಾಳಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಈಗ OBC ಅಥವಾ SC ST ಕ್ಲೇಮ್ ಮಾಡ್ತಿದ್ರೆ ಅಂದರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಆಮೇಲೆ DAF ಅಂತ ಕರಿತೀವಿ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಸೊ ಅದರಲ್ಲಿ ಭಾಳಷ್ಟು ನಮ್ಮ ಅಚೀವ್ಮೆಂಟ್ಸ್, ಹಾಬೀಸ್ ಇವೆಲ್ಲ ಆಲ್ರೆಡಿ, ಸರ್ವಿಸ್ ಪ್ರಿಫರೆನ್ಸಸ್, IAS IPS IFS ಈ ಥರ ಪ್ರಿಫರೆನ್ಸ್ಗೆ ನಂಬರ್ಸ್ ಕೊಡಬೇಕಾಗತ್ತೆ ಮ್ಯಾಮ್. ಇದನ್ನು ಕೊಡಬೇಕಾಗತ್ತೆ, ಕ್ಯಾಡರ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಸೊ ಇದೆಲ್ಲ ಅಪ್ಲಿಕೇಶನಲ್ಲೇ ನಾವು ಆಲ್ರೆಡಿ ಮುಂಚೆನೇ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್. ಯಾಕಂದರೆ ಸಿವಿಲ್ ಸರ್ವಿಸ್ ಅಂದರೆ 22 ಸರ್ವಿಸ್ ಇದೆ. ಭಾಳ ಜನ ಏನಂದರೆ ಇದು IAS ಪರೀಕ್ಷೆ ಅಂತಾರೆ. ಅದು ಆ್ಯಕ್ಚುಲಿ ಇಟ್ ಈಸ್ ರಾಂಗ್, ಇಟ್ ಈಸ್ ಇನ್ಕರೆಕ್ಟ್. ಇಟ್ ಈಸ್ ಸಿವಿಲ್ ಸರ್ವಿಸಸ್ ಬಿಕಾಸ್ 22 ಸರ್ವಿಸ್ಗಳು ಸೇರಿ ಸಿವಿಲ್ ಸರ್ವಿಸಸ್ ಆಗುತ್ತೆ. ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ 1 2 3 4 ಅಂತ. ಸೊ ಅಪ್ಲೈ ಮಾಡಬೇಕಾಗುತ್ತೆ. ಎಸ್. ಓಕೆ.